6 ಲಕ್ಷ ಆಯ್ತಾ? ಏನೋ ಮರೆ 6 ಲಕ್ಷ ಅಂದ್ರೆ ನೋಡಿ. RX Z ಹೇಗಿದೆ ಗಾಡಿ? ಸಖತ್ತಾಗಿದೆ, ಚಿಂದಿಯಾಗಿದೆ ಗಾಡಿ. 6 ಲಕ್ಷ ಖರ್ಚಾಗಿದೆ, ಬಹಳ ಅದ್ಭುತವಾಗಿದೆ. ಇನ್ನೇನು ಸಮಾಚಾರ? ಬೆಡ್ದಿಂದ ಬೆಡ್ದಲ್ಲಿ ಚೆನ್ನಾಗದ ಕಣ ಗಾಡಿ, ತುಂಬ ಚೆನ್ನಾಗಿ ಮಾಡ್ತಿದೆ. ಓಕೆಪ್ಪ. ಅಲ್ಲೋಡ್ರಿ ಹೆಂಗೋಯ್ತದ ಗಾಡಿ. ಅಯ್ಯೋ ಸ್ವಾಮಿ, RX Z ಅಂತ ಕಣ್ರಪ್ಪ ನೋಡಿ. ಹೆಲ್ಮೆಟ್ ವಿತ್ ಹೆಲ್ಮೆಟ್ ಸಮೇತ ಚಿಂದಿಯಾಗಿ ಹೋಯ್ತಾನೆ ಹುಡುಗ. ಗಾಡಿ ಸಖತ್ತಾಗಿದೆ ಮಾತ್ರ. ಆ ಗಾಡಿ ಲುಕ್ಕು, ಅದು ಹೋಗೋ ರೀತಿ ನೀತಿ, ಅದಕ್ಕೆ ಒಂದು ಮರ್ಯಾದೆ. ಆದರೆ ಒಂದು ವಿಚಾರ, ಅದು ಸ್ವಲ್ಪ ಸೌಂಡ್ ಹೆವಿ ಇದೆ ಅಲ್ವಾ? ಸೌಂಡ್ ಒಂದು ಬಿಡ್ತದೆ. ಸೊ ಈ ರೀತಿ ಇದೆ. ಒಟ್ಟು ಚೆನ್ನಾಗದ ಗಾಡಿ ನೋಡಿ. ಒಂಟೆ ಹೋದ ಹುಡುಗ. ನಾನು ನೋಡ್ರಿ ಎಷ್ಟು ಗ್ಯಾಪ್ ಉಳ್ಕೊಂಬಿಟ್ಟೆ, ಹಿಂದಕ್ಕೆ ಉಳ್ಕೊಂಬಿಟ್ಟೆ ತುಂಬ. ಅಂದರೆ ಗಾಡಿ ಇರೋದ ಒಂದು ಲುಕ್ಕು, ಆ ವೇಜು ಎಲ್ಲ. ಏನಿದು? ಏನೋ ಚೀಲ ಇಷ್ಟಪಟ್ಟು ಹೊಂಟೋಗಾರೆ ಅಯ್ಯೋದಾರೆ. RX Z ಅಂದ್ಬಿಟ್ಟು. ಸೊ ಈ ಹುಡುಗ ಹೆಲ್ಮೆಟೆಲ್ಲ ಹಾಕೊಂಡಿದ್ದಾನೆ, ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ಗಾಡಿ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಬೆಳಗ್ಗೆ ಒಂದು ಟೀಮ್ ಸಿಕ್ತು, ಒಂದು ಹೆಲ್ಮೆಟ್ ಇಲ್ಲ, ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಏನು ಚಚ್ಕೊಂಡು ಬರ್ತಾಯಿದ್ರು ಬೆಳಗ್ಗೆ. ಅವರು ನೋಡಿ ನನಗೆ ಒಂದು ಮೆಸೇಜ್ ಕೊಡಬೇಕಂತ ಒಂದು ವೀಡಿಯೋ ಮಾಡಿದೆ. ಆದರೆ ಅವಕ್ಕೆ ಸ್ವಲ್ಪ ನಾಲೆಡ್ಜ್ ಇಲ್ಲ, ಯಾರ ಜೊತೆ ಹೆಂಗೆ ಮಾತಾಡಬೇಕು, ಈ ಸಮಾಜದಲ್ಲಿ ನಾವು ಹೆಂಗಿರ್ಬೇಕನ್ನೋ ನಾಲೆಡ್ಜೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವ್ರದ್ದೊಂದು ವೀಡಿಯೋ ಅದೇ, ಅದೇ ಕ್ಲಿಪ್ ಹಾಕ್ಬಿಟ್ರೆ ಖಂಡಿತ ಅವ್ರ ಕತೆ ಕೆಟ್ಟೋಯ್ತದೆ. ಅದಕ್ಕೆ ನಾನು ಹಾಕಕ್ಕೆ ಹೋಗಿಲ್ಲ. ಒಂದು ವೇಳೆ ಆ ಹುಡುಗ ನೋಡ್ಬೋದು, ಈ ವಿಡಿಯೋ ನೋಡ್ಬೋದು. ನೋಡಿ, ಯಾಕಂದ್ರೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋನೆ. ಅವನೇನಾದ್ರು ಸಾರ್ ನಾವೇ ಅದು ವೀಡಿಯೋ ಹಾಕಿ ಅಂತ ಅನುಮತಿ ಕೊಟ್ಬಿಟ್ರೆ ಖಂಡಿತ ಹಾಕ್ತೀನಿ. ಆದರೆ ಸ್ವಲ್ಪನೂ ನಾಲೆಡ್ಜ್ ಇಲ್ದಿದಂಗೆ ಮಾತಾಡ್ತಿರೋ. ಬೆಳಗ್ಗೆ RX 100 ಬಂದಿರೋ ಅವರು. ಇದು RX Z ಚೆನ್ನಾಗಿತ್ತು ಗಾಡಿ, ಅದನ್ನ ಗುಡಿಸ್ತಕ್ಕಂಥ ಕಾರ್ಯ ಮಾಡಿದ್ದೀನಿ. ಸೊ ದಯವಿಟ್ಟು ತಲೆಗೆ ಹೆಲ್ಮೆಟ್ ಹಾಕೋದನ್ನ ಫಾಲೋಅಪ್ ಮಾಡಿ ಅಂತ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಅಪ್ಪ, ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಹುಡುಗರು ಹೆಲ್ಮೆಟ್ ಹಾಕಿಲ್ಲ, ಏನಿಲ್ಲ. ಕೇಳಿದ್ರೆ ಸರ್ ಹೆಲ್ಮೆಟ್ ಯಾಕಪ್ಪ ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಳಿದ್ರೆ ಏನಂತಂದ ಗೊತ್ತರ? RX ತಗೊಂಡು ಹೆಲ್ಮೆಟ್ ಹಾಕ್ರೆ ಮರ್ಯಾದೆನೇ ಇಲ್ಲ ಅಂದ್ಬಿಟ್ಟ. ಆಮೇಲೆ ಪುನಃ ಇನ್ನೊಂದು ಕೇಳಿದೆ, ಸರಿ ಆಯಿತು ಕಣ, ಈ ಥರ ನೀವು ಚೆಚ್ಕೊಂಡು ಈ ಥರ ಸೌಂಡ್ ಮಾಡ್ಕೊಂಡು ದಿಕ್ಕಾಪಾಲ ಡ್ರೈವ್ ಬರ್ತಿರಲ್ಲ, ಯಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರ? ಹೇ ಅದೆಲ್ಲ ಪ್ಯಾಸನು ಸರ್ ಅಂದ. ಈ ರೀತಿ ಒಂಥರ ನೆಗ್ಲಿಜೆನ್ಸಿ ಮಾತನಾಡ್ದ. ಬಟ್ ಬಿಡಿ, ನಿಮ್ಮ ಅಹಂಕಾರ, ನಿಮ್ಮ ಹಣೆ ಬರ ಏನಾರು ಮಾಡ್ಕೊಂಡು ಹೋಗಿ ಅಂತ ಬಿಡ್ಬಿಟ್ಟೆ. ಅರ್ಧತೆ ಬಹಳ ದುರಹಂಕಾರದಿಂದ ಮಾತಾಡ್ತಿದ್ದ ಹುಡುಗ. ಅವ್ರು ಬೆಳೆದು ಬಂದ ವಾತಾವರಣ ಆ ರೀತಿ ಇದೆ ಅಂತ ಅಂದ್ಕೊಳ್ತೀನಿ. ಏನು ಮಾಡೋಕ್ಕಾಗಲ್ಲ. ನಾವು ಅಂಥವ್ರಿಗೆ ಬುದ್ಧಿ ಹೇಳಿ ಏನು ಪ್ರಯೋಜನ ಹೇಳಿ? ಏನು ಪ್ರಯೋಜನ ಇಲ್ಲ. ಯಾಕಂದರೆ ಉಲ್ಟಾ ಸೀದಾ ಮಾತಾಡ್ಮೇಲೆ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊತೀನಿ. ಈ ಗಾಡಿ ತುಂಬ ಚೆನ್ನಾಗಿತ್ತು, ಅದನ್ನ ಗುರ್ಸ್ತಕ್ಕಂಥ ಕಾರ್ಯ ಮಾಡಿದ್ದೀನಿ. ದಯವಿಟ್ಟು ಅಹಂಕಾರದಿಂದ ಮೆರಿಬೇಡಿ ಅಂತ ಒಂದು ಮೆಸೇಜ್